ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಮಕರ ಸಂಕ್ರಾಂತಿಯ ಮೊದಲ ದಿನ. ನಾಳೆ ಸಂಕ್ರಾಂತಿ ಇದೆ. ಇವತ್ತು ಮಕರ ಸಂಕ್ರಾಂತಿ ಎಂದೇ ಒಂದು ದೊಡ್ಡ ವಿಚಾರ ಚರ್ಚೆಗೆ ಬರ್ತಾ ಇರತಕ್ಕಂಥದ್ದು ನನಗೆ ಕನ್ನಡಿಗನಾಗಿ ಬೇಸರದ ವಿಚಾರ. ಅದೇನಪ್ಪಾ ಅಂತಂದ್ರೆ, ಕೇರಳಕ್ಕೆ ಶಬರಿಮಲೆಗೆ ಒಂದು ಹೋಗಿರ್ತಕ್ಕಂಥ ಅಯ್ಯಪ್ಪ ಭಕ್ತಾದಿಗಳನ್ನ ಅಲ್ಲಿನ ಕೇರಳ ಪೊಲೀಸರು ತಡೆದಿರ್ತಕ್ಕಂಥದ್ದು ಮತ್ತು ಏರುಮಲೈಪೇಟೆ ಅನ್ನುವಂಥ ಒಂದು ಪಟ್ಟಣದಲ್ಲಿ ಅವರನ್ನ ತಡೆ ಹಿಡಿದಿರ್ತಕ್ಕಂಥದ್ದು ಮತ್ತು ಯಾರು ಕನ್ನಡಿಗರಾಗಿರ್ತಕ್ಕಂಥ ಅಯ್ಯಪ್ಪ ಮಾಲಾಧಿಕಾರಿಗಳ ಏನವರ ವಾಹನಗಳನ್ನ ಒಳಗಡೆ ಬಿಡದಂತೆ ಅಲ್ಲಿ ಅವರು ರಿಸ್ಟ್ರಿಕ್ಷನ್ಸ್ ಮಾಡಿರ್ತಕ್ಕಂಥದ್ದು ತುಂಬಾ ಬೇಸರವನ್ನ ಹುಟ್ಟಿಸಿದೆ. ಯಾಕೆ ಹೀಗೆ ಕೇರಳ ಮೇಲಿಂದ ಮೇಲೆ ಕರ್ನಾಟಕದ ವಿರುದ್ಧ ಕಾಲು ಕೆರೆದುಕೊಂಡು ಜಗಳಕ್ಕೆ ಬರ್ತಿದೆ ಅನ್ನುವಂಥ ಒಂದು ರಾಮಲಿಂಗಾರೆಡ್ಡಿ ಅವರು ಕೂಡ ಮಾತಾಡಿದ್ರು. ಇಲ್ಲಿನ ಸಾರಿಗೆ ಸಚಿವರು, ನಾನು ಕೇರಳದ ಸಾರಿಗೆ ಸಚಿವರೊಂದಿಗೆ ಮಾತನಾಡ್ತೀನಿ, ಅಲ್ಲಿ ಅನುಕೂಲ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅನ್ನುವಂಥದ್ದು. ಹಾಗಾಗಿ ನಂತರ ನಿನ್ನೆ ಮಧ್ಯರಾತ್ರಿ ಅಷ್ಟೊತ್ತಿಗೆ ಆ ಒಂದು ತೆರವುಗೊಳಿಸಲಾಯಿತು. ಅವರಿಗೆ ರೆಸ್ಟ್ರಿಕ್ಷನ್ಸ್ ಮಾಡಿರ್ತಕ್ಕಂಥದ್ದನ್ನ ಅಲ್ಲಿಂದ ಅವರು ಹೊರಟರು ಅನ್ನುವಂಥದ್ದು. ನೋಡಿ, ಇವತ್ತು ಜನವರಿ 14, ಇವತ್ತು ಅಯ್ಯಪ್ಪ ಸ್ವಾಮಿಯ ಆ ಒಂದು ಏನು ಇದಿದೆ ದರ್ಶನ ಆಗುವಂಥದ್ದು. ಜ್ಯೋತಿಯ ದರ್ಶನ ಬಹಳ ಪ್ರಮುಖ. ಅದಕ್ಕೆ ಅವ್ರು ರೆಸ್ಟ್ರಿಕ್ಷನ್ಸ್ ಮಾಡಿ ಕೂರಿಸ್ಬಿಟ್ರೆ ಹೇಗೆ ಅನ್ನುವಂಥದ್ದು ಸಮಸ್ತ ಅಯ್ಯಪ್ಪ ಭಕ್ತರ ಒಂದು ಕೋರಿಕೆ ಆಗಿತ್ತು. ಇದಷ್ಟೇ ಅಲ್ಲ, ಇನ್ನುಳಿದ ನೋಡು, ಈಗ ಮಾಲಾಧಿಕಾರಿಗಳ ಒಂದು ಅವರಿಗೆ ಮಾಲಾಧಾರಿಗಳನ್ನ ಅವನ್ನ ರೆಸ್ಟ್ರಿಕ್ಷನ್ಸ್ ಮಾಡಿರ್ತಕ್ಕಂಥದ್ದು, ತಡೆದಿರ್ತಕ್ಕಂಥದ್ದು ಒಂದೇ ಘಟನೆ ಅಲ್ಲ, ಇನ್ನು 3-4 ಘಟನೆಗಳನ್ನ ನಾನು ನಿಮಗೆ ನೆನಪಿಸ್ತೀನಿ. ಕೇವಲ ಕೆಲವೇ ದಿನಗಳ ಹಿಂದಿನ ಮಾತು, ಕೋಗಿಲುನಲ್ಲಿ ಏನು ಅಲ್ಲಿನ ಕೇರಳ ನಿರಾಶ್ರಿತರ ಒಂದು ದೊಡ್ಡ ಮಟ್ಟದ ಅವ್ರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ನಡೀತು. ಅಲ್ಲೂ ಕೂಡ ಕೇರಳದವರು ತಮ್ಮ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸ್ವತಃ ಪಿಣರಾಯಿ ವಿಜಯನ್ ತಮ್ಮ ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದರ ನಂತರ ಕೇರಳದ ರಾಜ್ಯಸಭಾ ಸದಸ್ಯರು, ಸಂಸದರು, ಶಾಸಕರು ತಮ್ಮ ನಿಯೋಗಗಳನ್ನು ಬೆಂಗಳೂರಿಗೆ ತೆಗೆದುಕೊಂಡು ಬಂದು ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ಹೋದ್ರು. ಅದರ ಹಿಂದೆನೇ ಏನಾಯ್ತು, ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ, ಎಐಸಿಸಿ ಮಟ್ಟದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಟ್ವೀಟ್ ಅನ್ನು ಮಾಡಿ ಬ್ರದರ್ಗಳು ಅಂತಂದು ಹೇಳಿ ಸಿದ್ದರಾಮಯ್ಯನವರನ್ನ, ಡಿ.ಕೆ. ಶಿವಕುಮಾರ್ ಅವರನ್ನ ಕರೆದು ಅವರಿಗೆ ಕೇರಳದವರಿಗೆ ಅಥವಾ ಯಾರ ಮನೆಗಳನ್ನ ಬೀಳಿಸಲಾಗಿದೆ ಅವರಿಗೆ ಮನೆಗಳನ್ನ ಕೊಡ್ಲಿಕ್ಕೆ ಒಂದು ಅನುವು ಕೂಡ ಮಾಡಿಕೊಡುವಂತ ಕೆಲಸಕ್ಕೆ ಮುಂದಾದ್ರು ಅಲ್ವಾ. ಇದು ಎರಡನೇ ಒಂದು ಘಟನೆ ಈ ಮಾಲಾಧಾರಿಗಳ ನಂತರದ್ದು ಕೋಗಿಲು. ಅದಾದ ನಂತರ ಇನ್ನೊಂದು ಕೆಲಸವನ್ನು ನೋಡಿ, ಮೊನ್ನೆ ಕೇರಳ ರಾಜ್ಯ ಸರ್ಕಾರ ಕಾಸರಗೋಡಿನಲ್ಲಿರ್ತಕ್ಕಂಥ ಕನ್ನಡ ಶಾಲೆಗಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿದೆ. ಅಲ್ಲಿ ಮಲಯಾಳಂ ಭಾಷೆಯನ್ನೇ ಪ್ರಥಮ ಭಾಷೆಯನ್ನಾಗಿ ಹೇರುವಂತ ಕೆಲಸವನ್ನು ಮಾಡಿತು. ಇದರ ವಿರುದ್ಧ ಸಮಸ್ತ ಕನ್ನಡಿಗರು ಎದ್ದು ನಿಂತರು, ತಮ್ಮ ಒಕ್ಕರಲ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಪ್ರವೀಣ್ ಶೆಟ್ಟಿ ಅಂತವರ ಕರವೇ ನಾಯಕರು ಕಾಸರಗೋಡು ಚಲೋ ಮಾಡುವಂಥದ್ದು ಅಥವಾ ಕಾಸರಗೋಡು ಪಟ್ಟಣವನ್ನೇ ಒಂದು ಮುತ್ತಿಗೆ ಹಾಕುವಂತ ಕೆಲಸಕ್ಕೂ ನಾವು ಮಾಡ್ತೀವಿ ಅನ್ನುವಂಥ ಒಂದು ಘೋಷಣೆಯನ್ನು ಕೂಡ ಹೊರಡಿಸಿದ್ರು. ಇದು ಮೂರನೇ ಕಾರಣ. ಆದ್ರೆ ಇನ್ನೊಂದು ದೊಡ್ಡ ಮಟ್ಟದ ಕಾರಣ, ಈಗ ನೋಡಿ, ಕೇರಳದ ಒಂದಷ್ಟು ಎಕ್ಸ್ ಖಾತೆಗಳಿದಾವಲ್ಲ, ಅವರು ಹೇಳುವಂಥದ್ದು ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಕನ್ನಡಿಗರಿಗೆ ಕೆಣಕುವಂಥ ಒಂದು ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಕೇವಲ 30% ಅಷ್ಟೇ ನೀವು ಕನ್ನಡಿಗರಿದ್ದೀರಾ, ನಾವು ಇಲ್ಲಿ ಬೇರೆ ಬೇರೆ ಭಾಷೆಯವರ 70% ಅಷ್ಟಿದ್ದೀವಿ. ಮಲಯಾಳಿಗರು ಸೇರಿದಂತೆ ತೆಲುಗು, ತಮಿಳು, ಮರಾಠಿಗರು, ಹಿಂದಿಗರು ಎಲ್ಲರೂ ಸೇರಿದಂತೆ ಬೇರೆ ಬೇರೆ ಭಾಷೆಯವರು ಇರತಕ್ಕಂಥದ್ದು ನಾವಿದ್ರೇನೆ ಬೆಂಗಳೂರು. ಅಂದ್ರೆ ಪರಭಾಷೆ ಪರರಾಜ್ಯದವರು ಇದ್ರೇನೆ ಬೆಂಗಳೂರು, ನಾವಿಲ್ಲದೆ ಇದ್ರೆ ಏನು ಬೆಂಗಳೂರು ಏನೂ ಇಲ್ಲ, ಖಾಲಿಯಾಗ್ಬಿಡುತ್ತೆ ಅನ್ನೋಂಥ ಕೆರಳಿಸುವಂಥ ಟ್ವೀಟ್ ಮಾಡಿದೆ. ಇವೆಲ್ಲವೂ ಕೂಡ ಹೇಗೆ ಕರ್ನಾಟಕವನ್ನ, ಕನ್ನಡಿಗರನ್ನ, ಕರ್ನಾಟಕ ಸರ್ಕಾರವನ್ನ, ಕನ್ನಡಿಗರ ಅಸ್ಮಿತೆಯನ್ನ, ಕನ್ನಡಿಗರ ಸ್ವಾಭಿಮಾನವನ್ನ ಕೆರಳಿಸ್ತಾ ಇದ್ದಾರೆ ಅನ್ನೋಂಥದ್ದು. ಇವರಿಗೆ ಮಾನ ಮರ್ಯಾದೆ ಇದೆಯಾ ಅನ್ನೋಂಥದ್ದು ಒಂದು ಎಲ್ಲಿ ಬಂದು ನಾವು ಎಲ್ಲಿ ಊಟವನ್ನು ಹುಡ್ಕೊಂಡಿದ್ದೀವಿ, ಅದೇ ರಾಜ್ಯದ ವಿರುದ್ಧ, ಅದೇ ರಾಜ್ಯ ಸರ್ಕಾರದ ವಿರುದ್ಧ, ಅದೇ ಕನ್ನಡಿಗರ ವಿರುದ್ಧ ಇವರು ಈ ತರಹದ ತುಚ್ಛವಾದ ಮಾತುಗಳನ್ನ ಆಡ್ತಿದಾರಲ್ಲ, ಇವ್ರಿಗೇನು ಯಾರ ಹೆದರಿಕೆಯನ್ನು ಇಲ್ವಾ ಅನ್ನುವಂಥ ಪ್ರಶ್ನೆ ಇವತ್ತು ಹುಟ್ಕೊಂಡಿದೆ. ರೊಕ್ಕ 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 ಅಂತ ಕೇರಳ ಸರ್ಕಾರ ಸಹಾಯಕತೆ ದೊಡ್ಡ ಪಾದ ಮಾಡಕ್ ಹೋದ್ರೆ ದೊಡ್ಡ ಪಾದಕ್ಕೆ ಬಿಡ್ಬಾಡ್ರು, ಹಿಂಗೋದ್ರೆ ಹಿಂಗ್ ಬಿಡ್ಬಾಡ್ರು. ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ನಾವು ಎಲ್ಲಿಗೆ ಹೋಗ್ಬೇಕು? ಊಟ ಮಾಡಿಲ್ಲ, ಉಪವಾಸ ಸಹಾಯಕತ್ತೀವಿ ಬೆಳಿಗ್ಗೆ.
ಎಸ್ ವೀಕ್ಷಕರು, ಹಾಗಾದ್ರೆ ಇಲ್ಲಿ ಹುಟ್ಟುವಂತ ದೊಡ್ಡ ಪ್ರಶ್ನೆ, ಇಷ್ಟೆಲ್ಲ ಕೇರಳ ರಾಜ್ಯ ಒಂದರಿಂದಲೇ ಅಥವಾ ಕೇರಳ ಸರ್ಕಾರ ಒಂದರಿಂದಲೇ ಕನ್ನಡಿಗರ ಮೇಲೆ ಇಷ್ಟೆಲ್ಲ ದೌರ್ಜನ್ಯಗಳು ಅಥವಾ ಒಂದು ರೀತಿಯ ಒತ್ತಡಗಳು ಬರ್ತಾ ಇದ್ರು, ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಇಲ್ಲಿನ ಕಾನೂನು ಸುವ್ಯವಸ್ಥೆ ಏನ್ ಮಾಡ್ತಾ ಇದೆ, ಕನ್ನಡದ ಅಸ್ಮಿತೆಯನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ, ಯಾರು ಈ ರೀತಿ ತರಲೆ ಟ್ವೀಟ್ಗಳನ್ನ ಮಾಡ್ತಿದ್ದಾರೆ ಅಂತವರ ವಿರುದ್ಧ ಕಾನೂನು ಕ್ರಮಗಳನ್ನ ಯಾಕೆ ಜರುಗಿಸಲಾಗ್ತಾ ಇಲ್ಲ, ಇಲ್ಲಿ ತಿಂತಾ ಇರೋದು ನಮ್ಮ ಅನ್ನ, ನಮ್ಮ ರಾಜ್ಯದ ದುಡಿಮೆ, ಇವರಿಗೆ ಅನ್ನ ಬೇಕು, ದುಡಿಮೆ ಬೇಕು, ನೀರು ಬೇಕು, ಇರೋದಕ್ಕೆ ಜಾಗ ಬೇಕು, ಎಲ್ಲವೂ ಬೇಕು, ಆದ್ರೆ ಇವರಿಗೆ ಬೆಂಗಳೂರು ಬೇಡ, ಕನ್ನಡಿಗರು ಬೇಡ, ಕರ್ನಾಟಕ ಬೇಡ ಅಂತಂದ್ರೆ ಹೇಗೆ, ಅಥವಾ ಕರ್ನಾಟಕದ ಬಗ್ಗೆ ನಿರ್ಲಕ್ಷ್ಯ ಅಂತಂದ್ರೆ ಹೇಗೆ, ಈ ಕುರಿತಂತೆ ಒಂದು ಸ್ಪಷ್ಟ ಸೂಚನೆಗಳನ್ನ ಹೊರಡಿಸಬೇಕಿದೆ. ನನಗೆ ಬಹಳ ಆಶ್ಚರ್ಯ ಅಂತ ಅನ್ಸೋದು, ಏನು ಕೋಗಿಲು ನಿರಾಶ್ರಿತರ ಬಗ್ಗೆ ಏನು ಕೆ ಸಿ ವೇಣುಗೋಪಾಲ್ ತಮ್ಮ ಟ್ವೀಟ್ ಅನ್ನು ಮಾಡಿದ್ರು, ಇವತ್ತು ಎಲ್ಲಿ ಹೋಗಿದೆ ಕೆ ಸಿ ವೇಣುಗೋಪಾಲ್ ಅವರೇ, ನೀವೇನ್ ಮಾಡ್ತಿದ್ದೀರಾ, ಎಲ್ಲಿದ್ದೀರಾ, ಅಲ್ಲಿ ಕನ್ನಡಿಗರ ಮಾಲಾಧಾರಿಗಳಿಗೆ, ಕರ್ನಾಟಕದ ಶಿವಮೊಗ್ಗ ಭದ್ರಾವತಿಯ ಮಾಲಾಧಾರಿಗಳಿಗೆ ಅಲ್ಲಿ ಶಬರಿಮಲೆಗೆ ಬಿಡ್ಲಾಗ್ತಾ ಇಲ್ಲ, ನೀವೇನು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೀರಾ, ಬರೀ ಕೇರಳದವರಿಗೆ ಅನ್ಯಾಯ ಆದ್ರೆ ಅಷ್ಟೇ ಮಾತಾಡೋದಾ? ಅಲ್ಲ, ಈಗ ಇವರೇನೋ ಟ್ವೀಟ್ ಮಾಡಿಬಿಟ್ರು ವೇಣುಗೋಪಾಲ್, ಇಲ್ಲಿನ DK ಶಿವಕುಮಾರ್ ಅವರು ಮತ್ತು CM ಸಿದ್ದರಾಮಯ್ಯನವರು ಅವರ ಮಾತನ್ನ, ಟ್ವೀಟನ್ನು ಶಿರಸಾವಹಿಸಿ ಪಾಲಿಸಿ ಅವ್ರಿಗೆ ಮನೆಗಳನ್ನ ಕೊಡ್ಲಾಗ್ಬಿಡುತ್ತೆ ಅನ್ನೋಂಥ ಮಾತನ್ನ ಹೇಳಿದ್ರಲ್ಲ. ಇವತ್ತು ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಏನ್ ಮಾಡ್ತಾ ಇದ್ದೀರಾ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ನಿಮ್ಮ ಕೆಲಸವೂ ಕೂಡ ಕನ್ನಡಿಗರನ್ನ ರಕ್ಷಣೆ ಮಾಡೋದಂಥದ್ದಲ್ವಾ? ಈ ರೀತಿಯ ಮೇಲಿಂದ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ರೆ ಹೇಗೆ ಸಹಿಸಿಕೊಳ್ಳೋದು ಅನ್ನೋವಂಥದ್ದು. ನೋಡಿ, ಒಂದು ಮಾತನ್ನ ಹೇಳ್ತೀನಿ, ಕೇರಳದವರಿಂದ ಅಥವಾ ಮಲಯಾಳಂ ಭಾಷೆಯಿಂದ ಕನ್ನಡಿಗರು ಮತ್ತು ಕರ್ನಾಟಕ ಯಾವ ವಿಚಾರದಲ್ಲೂ ಕೂಡ ಕಡಿಮೆ ಇಲ್ಲ. ನಿಮ್ಮ ಕೇರಳದ ಮಲಯಾಳಂ ಭಾಷೆಗಿಂತಲೂ ಮುಂಚಿನ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಕರ್ನಾಟಕಕ್ಕೆ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಗೆದ್ದಿರೋರು ನಮ್ಮ ಕನ್ನಡದ ಸಾಹಿತಿಗಳು, ನಾವು ಕನ್ನಡಿಗರು ಅನ್ನುವಂಥ ಹೆಮ್ಮೆ ನಮಗಿದೆ ಗೊತ್ತಾ. ಕೇರಳದ ಯಾವ ರಾಜರು ಕೂಡ ಬಂದು ಕರ್ನಾಟಕದ ಮೇಲೆ ದಾಳಿ ಮಾಡಿ ಅಧಿಪತ್ಯವನ್ನು ಸ್ಥಾಪಿಸಿಲ್ಲ, ಗೊತ್ತಿದೆಯಾ ನಿಮಗೆ? ಕರ್ನಾಟಕದ ಟಿಪ್ಪು ಸುಲ್ತಾನ್ ಸೇರಿದಂತೆ ಅನೇಕ ರಾಜರುಗಳು ಕೂಡ ಕೇರಳದ ಪ್ರದೇಶಗಳ ಮೇಲೆ ರಾಜ್ಯಭಾರವನ್ನು ಮಾಡಿರ್ತಕ್ಕಂಥ ಇತಿಹಾಸ ನಮ್ಮದು, ಕನ್ನಡಿಗರ ವೀರರ ಇತಿಹಾಸ ಇರತಕ್ಕಂಥದ್ದು. ಇದನ್ನೆಲ್ಲ ಮರೆತು ಬಿಟ್ಟು ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಕೇರಳದವರು ಬಂದ್ಬಿಟ್ಟು ಕನ್ನಡಿಗರಿಗೆ ಬರೀ ಒಂದು ಆರೋಪವನ್ನು ಹೊರಿಸೋದು ಅಷ್ಟೇನಾ ಅನ್ನುವಂಥದ್ದು. ನೋಡಿ, ಒಂದು ಮಾತನ್ನ ಹೇಳಲಾಗ್ತಾ ಇದೆ, ಕನ್ನಡಿಗರು ಸಹನೆಗೆ ಅವರು ಪ್ರಾಶಸ್ತ್ಯವನ್ನು ಕೊಡ್ತಾರೆ, ಆದರೆ ಕೆರಳಿನಿ ಅಂತ ಬಿಟ್ರೆ ಖಂಡಿತ ಯಾವ ಪರಭಾಷಿಕರು ಇಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದನ್ನ ಗಮನದಲ್ಲಿಟ್ಕೊಂಡು ಎಲ್ಲಿ ಇದೀರಾ ಆ ಪ್ರದೇಶವನ್ನ, ಸ್ಥಳವನ್ನ ಗೌರವ ಕೊಡುವಂತ ಕೆಲಸಕ್ಕೆ ಮುಂದಾಗಿ ಎಲ್ಲಿ ಬಿಡ್ತಾ ಇಲ್ಲ. ಗಾಡಿಗಳು ಇಲ್ಲೇ ಅಷ್ಟೇ ಇರೋದು, ಕರ್ನಾಟಕದ ಗಾಡಿಗಳು ಯಾವ್ದೂ ಬಿಡ್ತಿಲ್ಲ. ಯಾಕೆ ಅಂತ ಕೇಳಿದ್ರೆ ಯಾರು ಬಂದು ನಮ್ಮನ್ನು ಕೇಳ್ತಾ ಇಲ್ಲ. ಇದ್ರ ಬಗ್ಗೆ ಕರ್ನಾಟಕ ಸರ್ಕಾರ ಸ್ವಲ್ಪ ತಗೋಬೇಕು. ಆಮೇಲೆ ಸಣ್ಣ ಮಕ್ಕಳು ಕರ್ಕೊಂಡ್ ಬಂದಿದ್ದೀವಿ. ಯಾಕಂದ್ರೆ ಕನ್ನಡಿಗರಿಗೆ ಒಂದು ದೊಡ್ಡ ಒಂದು ಹಿರಿಮೆ ಇರತಕ್ಕಂಥದ್ದು. ಕುಳಿತೋದೆಯುಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಈ ಕನ್ನಡಿಗರ್ ಅನ್ನುವಂಥ ಒಂದು ಮಾತನ್ನ ಹೇಳಲಾಗುತ್ತೆ ಅವರ ಒಂದು ಭಾಷಾ ಹಿರಿಮೆಗೆ ಸಂಬಂಧಪಟ್ಟಂತೆ. ಆದರೆ ಕೆರಳಿದ್ರೆ ಖಂಡಿತ ಟಿಪ್ಪು ಸುಲ್ತಾನ್ ಕೂಡ ಆಗ್ತಾರೆ, ಇಂಬಡಿ ಪುಲಕೇಶಿ ಕೂಡ ಆಗ್ತಾರೆ, ಹೊಯ್ಸಳ ರಾಜ ವಿಷ್ಣುವರ್ಧನ ಕೂಡ ಆಗ್ತಾರೆ. ಅದನ್ನ ಮರಿಬೇಡಿ. ಕನ್ನಡಿಗರಿಗೆ, ಕನ್ನಡ ನಾಡಿಗೆ, ಕನ್ನಡ ಅಸ್ಮಿತೆಗೆ, ಕರ್ನಾಟಕಕ್ಕೆ, ಕನ್ನಡ ಭಾಷೆಗೆ ಬೆಲೆಯನ್ನ ಕೊಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಎಕ್ಸ್ಪ್ಲೇನರ್ ಮುಗಿಸ್ತಾ ಇದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.